ಹುಣಸಗಿ ತಾಲೂಕಿನ ಗೆದ್ದಲಮರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ವೀರಣ್ಣ ಬೆಳ್ಳುಬ್ಬಿ ಅವರಿಗೆ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಸಂಘದ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ವಿದ್ಯಾರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ ಹಿನ್ನೆಲೆಯಲ್ಲಿ ಹುಣಸಗಿ ತಾಲೂಕಿನ ಸರ್ಕಾರಿ ಮತ್ತು ಹಾಲಿ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಂಘದ ವತಿಯಿಂದ ಹುಣಸಿ ಪಟ್ಟಣದ ಎನ್ಜಿಒ ಕಾರ್ಯಾಲಯದಲ್ಲಿ ಶ್ರೀ ವೀರಣ್ಣ ಬೆಳ್ಳುಬ್ಬಿ ಅವರನ್ನು ಗೌರವ ಸಮರ್ಪಣೆ ಮಾಡಿ ಸನ್ಮಾನಿಸಲಾಯಿತು. ನೂತನ ತಾಲೂಕಿನ ಅಹಿಂದ ಅಧ್ಯಕ್ಷರಾಗಿ ಆಯ್ಕೆಯಾದ ಸುಭಾನ್ ಡೆಕ್ಕನ್ ಅವರನ್ನು ಗೌರವ ಸಮರ್ಪಣೆ ಮಾಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗುರು ಹುಲಿಕಲ್ ಅವರು ವೀರಣ್ಣ ಬೆಳ್ಳುಬ್ಬಿ ಅವರ ಶಿಕ್ಷಣದ ಸೇವೆ, ಅವರ ಸಮಯ ಪಾಲನೆ, ಶಾಲಾ ಅಭಿವೃದ್ಧಿ ಬಗ್ಗೆ ಅವರ ಸೇವೆಯನ್ನು ಸ್ಮರಿಸಿದರು. ಅದೇ ರೀತಿ ಸುಭಾನ್ ಡೆಕ್ಕನ್ ಅವರ ಸಾಮಾಜಿಕ ಕಳಕಳಿಯನ್ನು ಕೂಡ ಪ್ರಶಂಸಿಸಿದರು. ಎಸ್ಸಿ/ಎಸ್ಟಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀ ವಿಠ್ಠಲ ಚೌಹಾಣ ಅವರು ಅಧ್ಯಕ್ಷತೆಯ ನುಡಿಯಲ್ಲಿ ಬೆಳ್ಳುಬ್ಬಿ ಅವರು ಮಕ್ಕಳ ಬಗ್ಗೆ ಅಪಾರವಾದ ಕಾಳಜಿ ಉಳ್ಳ ವ್ಯಕ್ತಿತ್ವ ಎಂದು ಪ್ರಶಂಸಿಸಿದರು. ಸುಭಾನ್ ಡೆಕ್ಕನ್ ಅವರು ಸಾಮಾಜಿಕ ಚಿಂತನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶರಣಪ್ಪ ಗುಳಬಾಳ, ಹಸಿರು ರೈತ ಸೇನಾ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮಾಲಿಪಾಟೀಲ್, ರಂಗನಾಥ್ ದೊರೆ, ಭೀಮಣ್ಣ, ವಾಲ್ಮೀಕಿ ನಿಂಗಣ್ಣ ಚೌಹಾಣ್, ನಿವೃತ್ತ ಮುಖ್ಯೋಪಾಧ್ಯಾಯರಾದ ಗೋಡಲ್ಮನೆ ಪರಶುರಾಮ್, ಛಲವಾದಿ ನಿಂಗನಗೌಡ, ತಮ್ಮಣ್ಣ ಗುಡಿಹಾಳ ಸ್ವಾಗತಿಸಿದರು. ಗುರು ರಾಥೋಡ್ ನಿರೂಪಿಸಿದರು. ವರದಿ ಯಾದಗಿರಿ ಜಿಲ್ಲಾ ಹನುಮಂತ ದೊರೆ. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಾವು ಕರೆದಾಗ ಬಂದೇ ಬರ್ತೀನಿ ಅಲ್ಲಿಗೆ. ಎಲ್ಲರೂ ಸೇರಿ ಈ ಸಂಘಟನೆಯನ್ನು ಅತ್ಯುತ್ತಮವಾಗಿ ಕಟ್ಟೋಣ. ರಾಜ್ಯ ಮಟ್ಟದಲ್ಲಿ ಇದನ್ನು ನಂಬರ್ 1 ತಾಲೂಕಾ ಸಂಘಟನೆ ಅಂತ ಮಾಡೋಣ. ಅದಕ್ಕೆ ತಾವೆಲ್ಲರೂ ಸಹ ನನಗೆ ಸಹಕಾರವನ್ನು ನೀಡ್ತೀರಿ, ಸಲಹೆಯನ್ನು ನೀಡ್ತೀರಿ ಅಂತ ಹೇಳ್ತಾ, ಮತ್ತು ಇಲ್ಲಿ ಕರೆಸಿ ತಾವೆಲ್ಲರೂ ಸಹ ಸನ್ಮಾನ ಮಾಡಲಿಕ್ಕಾಗಿ ತಮ್ಮ ಎಸ್ಸಿ/ಎಸ್ಟಿ ನೌಕರರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಎಲ್ಲ ಪದಾಧಿಕಾರಿಗಳನ್ನು ನಾವು ಕರೆದಾಗ ಬಂದೇ ಬರ್ತೀನಿ ಅಲ್ಲಿಗೆ. ಎಲ್ಲರೂ ಸೇರಿ ಈ ಸಂಘಟನೆಯನ್ನು ಅತ್ಯುತ್ತಮವಾಗಿ ಕಟ್ಟೋಣ. ರಾಜ್ಯ ಮಟ್ಟದಲ್ಲಿ ಇದನ್ನು ನಂಬರ್ 1 ತಾಲೂಕಾ ಸಂಘಟನೆ ಅಂತ ಮಾಡೋಣ. ಅದಕ್ಕೆ ತಾವೆಲ್ಲರೂ ಸಹ ನನಗೆ ಸಹಕಾರವನ್ನು ನೀಡ್ತೀರಿ, ಸಲಹೆಯನ್ನು ನೀಡ್ತೀರಿ ಅಂತ ಹೇಳ್ತಾ, ಮತ್ತು ಇಲ್ಲಿ ಕರೆಸಿ ತಾವೆಲ್ಲರೂ ಸಹ ಸನ್ಮಾನ ಮಾಡಲಿಕ್ಕಾಗಿ ತಮ್ಮ ಎಸ್ಸಿ/ಎಸ್ಟಿ ನೌಕರರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಎಲ್ಲ ಪದಾಧಿಕಾರಿಗಳನ್ನು